11 ಗಂಟೆಯ ಪ್ರಮುಖ ಸುದ್ದಿ ಸೋಷಿಯಲ್ ಮೀಡಿಯಾ ಸ್ಟಾರ್ ಸೋನು ಗೌಡ ಅರೆಸ್ಟ್ ಆಗಿದ್ದಾರೆ. ಸೋನು ಗೌಡ ಮೇಲೆ ಕಾನೂನು ಬಾಹಿರವಾಗಿ ಮಗು ದತ್ತು ಪಡೆದ ಆರೋಪ. ಬ್ಯಾಡರಹಳ್ಳಿ ಪೊಲೀಸರು ಸೋನು ಶ್ರೀನಿವಾಸ್ ಗೌಡ ಅವರನ್ನ ಬಂಧಿಸಿದ್ದಾರೆ. ರೇಲ್ಸ್ ರಾಣಿಯ ವಿರುದ್ಧ ಮಕ್ಕಳ ರಕ್ಷಣಾ ಇಲಾಖೆ ಅಧಿಕಾರಿಗಳು ದೂರು ಕೊಟ್ಟರು. ಮಕ್ಕಳ ಹಕ್ಕು ಕಾಯ್ದೆಯನ್ನ ಉಲ್ಲಂಘಿಸಿರುವ ಆರೋಪದಡಿ ಈಗ ಅರೆಸ್ಟ್ ಆಗಿದ್ದಾರೆ. ಒಂದು ಮಗುವನ್ನ ದತ್ತು ಪಡಿಬೇಕು ಅಂತಂದ್ರೆ ಅದಕ್ಕೆ ಕಾನೂನಾತ್ಮಕ ಪ್ರಕ್ರಿಯೆಗಳಿರುತ್ತೆ. ಹಾಗೆ ಯಾವುದೋ ತಂದೆ ತಾಯಿಯರಿಗೆ ಮಗು ಬೇಡ ಅಂತ ಹೇಳಿ ಇವರು ದತ್ತು ಪಡೆಯೋದಕ್ಕೆ ಸಾಧ್ಯ ಆಗಲ್ಲ. ಈ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕದ 8 ವರ್ಷದ ಮಗುವನ್ನೇ ದತ್ತು ಪಡೆದಿದ್ರು ಸೋನು. ಜೊತೆಗೆ ಅನುಕಂಪ ಗಿಟ್ಟಿಸಿ ಸೆಲೆಬ್ರಿಟಿ ಆಗೋದಕ್ಕೂ ಮುಂದಾಗಿದ್ರು. ರೀಲ್ಸ್ನಲ್ಲೂ ಕೂಡ ಮಗುವನ್ನ ಬಳಕೆ ಮಾಡ್ಕೊಂಡಿದ್ರು. ಯೂಟ್ಯೂಬ್, ಇನ್ಸ್ಟಾದಲ್ಲೆಲ್ಲ ಆ ವಿಡಿಯೋವನ್ನ ಶೇರ್ ಮಾಡ್ಕೊಂಡಿದ್ರು. ಮಗುವಿನ ಪೋಷಕರಿಗೂ ಈಗ ಬ್ಯಾಡರಹಳ್ಳಿ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಮಕ್ಕಳ ರಕ್ಷಣಾ ಇಲಾಖೆಯ ಅಧಿಕಾರಿಗಳು ದೂರು ಕೊಟ್ಟಿದ್ರು ಸೋನುಗೌಡ ವಿರುದ್ಧ. ಆ ದೂರಿನ ಹಿನ್ನೆಲೆ ಈಗ ಸೋನುಗೌಡ ಅರೆಸ್ಟ್ ವಿಚಾರಣೆ ನಡೆಸ್ತಾ ಇದ್ದಾರೆ. ಮಗುವನ್ನ ದತ್ತು ಪಡೆಯುವಾಗ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನ ಪಾಲನೆ ಮಾಡಿಲ್ಲ, ಮಕ್ಕಳ ಹಕ್ಕು ಕಾಯ್ದೆಯನ್ನ ಉಲ್ಲಂಘಿಸಿದ್ದಾರೆ. ಈ ಆರೋಪದಡಿ ಈಗ ಸೋಷಿಯಲ್ ಮೀಡಿಯಾ ಸ್ಟಾರ್ ಅಂತ ಕರೆಸ್ಕೊಳ್ತಾ ಇದ್ದ ಸೋನುಗೌಡ ಅರೆಸ್ಟ್ ಆಗಿದ್ದಾರೆ. ಬಹಳಷ್ಟು ರೀಲ್ಸ್ಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನ ಹಾಕ್ತಾ ಫೇಮಸ್ ಆಗಿದ್ರು ಸೋನುಗೌಡ. ಅದರ ಜೊತೆಗೆ ಕೆಲ ದಿನಗಳ ಹಿಂದಷ್ಟೇ ತಾನು ಮಗುವನ್ನ ದತ್ತು ಪಡೆದಿರೋದಾಗಿ ತಿಳಿಸ್ತಾ ಇದ್ರು. ಕಾನೂನಾತ್ಮಕವಾಗಿ ಪಡಿತಾ ಇದೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ರು. ಆದ್ರೆ ಈಗ ಮಕ್ಕಳ ರಕ್ಷಣಾ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು ಹಾಗೆಲ್ಲ ಡೈರೆಕ್ಟ್ ಆಗಿ ಪೇರೆಂಟ್ಸ್ ಇಂದ ಮಗುವನ್ನ ದತ್ತು ಪಡೆಯುವುದಕ್ಕೆ ಸಾಧ್ಯ ಆಗಲ್ಲ. ಜೊತೆಗೆ ವಯಸ್ಸು ಕೂಡ ಅದಕ್ಕೆ ಪ್ರಮುಖವಾದಂತಹ ಕಾರಣ ಆಗತ್ತೆ. 8 ವರ್ಷದ ಮಗುವನ್ನ ದತ್ತು ಪಡಿಬೇಕು ಅಂತಂದ್ರೆ 25 ವರ್ಷದ ಒಳಗಿನವರೆಲ್ಲ ಪಡೆಯೋದಕ್ಕೆ ಸಾಧ್ಯ ಆಗಲ್ಲ. ಈ ಬಗ್ಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಲೇಟೆಸ್ಟ್ ಅಪ್ಡೇಟ್ಸ್ ಏನೇನು ಲಭ್ಯ ಆಗ್ತಾ ಇದೆ ಸೋನುಗೌಡ ಅರೆಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಈಗ ಎಲ್ಲವರ ವಿಚಾರಣೆ ನಡೀತಾ ಇರುವಂತದ್ದು, ಏನ್ ಹೇಳ್ತಾ ಇದ್ದಾರೆ ಪೊಲೀಸರು? ಪ್ರತಿಮಾ, ಈಗಾಗಲೇ ಠಾಣಾಧಿಕಾರಿಯಿಂದ ಈಗಾಗಲೇ ವಿಚಾರಣೆ ನಡೀತಾ ಇರ್ತಕ್ಕಂಥ ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಕೆ ಮಗುವನ್ನ ಹೇಗೆ ದತ್ತವನ್ನ ಪಡ್ಕೊಂಡ್ರು, ಮತ್ತೆ ಮಗುವಿನ ತಾಯಿಗೆ ಮತ್ತೆ ಅವ್ರ ಪೋಷಕರಿಗೆ ಏನನ್ನ ಕೊಟ್ಟು ಅಂದ್ರೆ ಏನಾದ್ರು ಆಮಿಷವನ್ನ ಒಡ್ಡಿ ಮಗುವನ್ನ ಪಡ್ಕೊಂಡ್ರೆ ಅಥವಾ ಯಾವ ರೀತಿ ಮಗುವನ್ನ ಪಡ್ಕೊಂಡ್ರು ಅನ್ನೋ ಒಂದು ಮಾಹಿತಿನ ಈಗಾಗಲೇ ಏನು ಠಾಣಾಧಿಕಾರಿ ಜೊತೆಗೆ CWC ಅಂದ್ರೆ ಚೈಲ್ಡ್ ವೆಲ್ಫೇರ್ ಸಮಿತಿ ಅಂದ್ರೆ ಏನಿದೆ ಈ ಒಂದು ಅಧಿಕಾರಿಗಳೀಗ ತನಿಖೆಯನ್ನ ಮಾಡ್ತಿರ್ತಕ್ಕಂಥ. ಪ್ರಮುಖವಾಗಿ ಆಕೆ ಹೇಳ್ತಾ ಇರ್ತಕ್ಕಂಥದ್ದು, ನನ್ನ ಮಗುವನ್ನ ಮೊದಲು 15 ದಿನಗಳ ಹಿಂದೆ ತೆಗೆದುಕೊಂಡಿರ್ತಕ್ಕಂಥ ಮಗುವನ್ನ ತೆಗೆದುಕೊಂಡು ಬರುವಾಗ ಅಂದ್ರೆ ದತ್ತವನ್ನ ಪಡ್ಕೊಂಡು ಬರ್ಬೇಕಾದಾಗ ನಾನು ಅವರ ಪೋಷಕರಿಗೆ ನಾನು ಮಾತನಾಡಿಸ್ಕೊಂಡ್ರೆ ಬಹಳ ಹಿಂದುಳಿದಂತ ಕುಟುಂಬದಿಂದ ಬಂದಿರತಕ್ಕಂಥ ಮಗು, 4 ಜನ ಮಕ್ಕಳಿದ್ರು. ಆ ಒಂದು ಮಗುವಲ್ಲಿ ಕೊನೆಯ ಮಗುವನ್ನ ನಾನು ಸಾಕೊಳ್ತೀನಿ ಅಂತ ಕೇಳಿದೆ. ಅವ್ರು ನನಗೆ ಕೊಟ್ಟರು, ನಾನು ಅದನ್ನ ತಗೊಂಡ್ಬಂದಿದ್ದೀನಿ, ಅಂದ್ರೆ ಮಗುವನ್ನ ದತ್ತು ತಗೊಂಡ್ಬಂದು ಅಂದ್ರೆ ನನಗೆ ಕಾನೂನು ರೀತ್ಯ ಅಂದ್ರೆ CWC ಇರ್ಬೋದು, ಜೊತೆಗೆ ಈ ಒಂದು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು, ಈ ರೀತಿಯಾಗಿ ನಾನು ಮಗುವನ್ನ ದತ್ತು ತೆಗೆದುಕೊಳ್ಳೋದು ನಂಗೆ ಗೊತ್ತಿರಲಿಲ್ಲ. ನಾನು ಕೇವಲ ಒಂದು ನೋಟಿನ ಕೊಟ್ಟು ನೋಟಿನ ಮಾಡಿಸಿ ಅಲ್ಲಿ ನಾನು ಸೈನನ್ನು ಹಾಕಿಸ್ಕೊಂಡು ಮಗುವನ್ನು ದತ್ತು ತೆಗೆದುಕೊಂಡಿದ್ದೀನಿ ಅನ್ನೋ ಒಂದು ಮಾಹಿತಿಗಳನ್ನ ಈಗ ಪೊಲೀಸರ ಮುಂದೆ ಹಂಚ್ಕೊಳ್ತಾ ಇರ್ತಕ್ಕಂಥ. ಪ್ರತಿಮಾ, ಇದರ ಜೊತೆಯಲ್ಲೇ ಕೂಡ ಇಲ್ಲಿ ಆಗಿರ್ತಕ್ಕಂಥ ಏನೋ ಉಲ್ಲಂಘನೆ ಅಂತಂದ್ರೆ, ಒಂದು ಮಗುವನ್ನ ದತ್ತು ಪಡೆಯುವಾಗ CWC ಅಂದ್ರೆ ಸಾರಾ ಮತ್ತೆ ಕಾರ ಅಂತ 2 ಇದೆ. ಅಂದ್ರೆ ಕೇಂದ್ರ ದತ್ತು ಪ್ರಾಧಿಕಾರ ಮತ್ತು ಜೊತೆಗೆ ರಾಜ್ಯ ದತ್ತು ಪ್ರಾಧಿಕಾರ, ಇದರ ಅಡಿ ಒಂದು ದಾಖಲೆಯನ್ನು ಸಲ್ಲಿಸಿ ಅಲ್ಲಿ ಮಗುವನ್ನ ದತ್ತು ಪಡ್ಕೊಳ್ಬೇಕಾಗತ್ತೆ. ತದನಂತರ ಅಲ್ಲಿ ಅಪ್ರೂವಲ್ ಆದ ನಂತರ ಒಂದು ಮಗುವನ್ನ ದತ್ತು ಪಡ್ಕೊಳ್ಳುವಂತ ಪ್ರೊಸೀಜರ್ ಇರುತ್ತೆ. ಆದ್ರೆ ಈಕೆ ಯಾವುದೇ ರೀತಿಯಂತಹ ದಾಖಲೆಗಳನ್ನ ಇಲ್ಲದೆ ಮಗುವನ್ನ ದತ್ತು ಪಡ್ಕೊಂಡಿರ್ತಕ್ಕಂಥ ಇದು ಕಾನೂನು ಬಾಹಿರ ಆಗಿರ್ತಕ್ಕಂಥ. ಇದರ ಜೊತೆಯಲ್ಲೇ ಕೂಡ JJ74 ಆಕ್ಟ್ ಏನಂತೆ, ಈ ಒಂದು ಆಕ್ಟ್ ನಲ್ಲಿ ಮಗುವಿನ ಮುಖವನ್ನ ತೋರಿಸುವಂತಿಲ್ಲ. ಆದ್ರೆ ಈಕೆ ಈ ಮಗುವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಳಸ್ಕೊಂಡಿರ್ತಕ್ಕಂಥದ್ದು ಕಾನೂನು ಬಾಹಿರ ತಪ್ಪಾಗಿರ್ತಕ್ಕಂಥ. ಇದರ ಜೊತೆಯಲ್ಲೇ ಕೂಡ ಆ ಒಂದು ವಿಡಿಯೋವನ್ನ ಹರಿಬಿಟ್ಟ ನಂತರ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಅಂತ ಏನು ಆಕೆ ಮಗುವಿನ ಬಾಯಲ್ಲಿ ಹೇಳ್ತಿರ್ತಾರೆ. ಈ ಒಂದು ಹಣದ ಉದ್ದೇಶದಿಂದ ಈ ಒಂದು ಹೇಳಿಕೆ ನಮ್ಮನ್ನ ಹೇಳ್ಸಿರ್ತಕ್ಕಂಥದ್ದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ಹಾಗಾಗಿ ಇದು ಕೂಡ ಕಾನೂನು ಉಲ್ಲಂಘನೆ ಆಗಿರ್ತಕ್ಕಂಥದ್ದು ಅನ್ನೋದನ್ನ ಈಗ ಸ್ಪಷ್ಟವಾಗಿ ಆಕೆಯ ಮುಂದೆ ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಇದರ ವಿಚಾರವಾಗಿ ನನಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ, ನಾನು ತಿದ್ದುಕೊಳ್ತೀನಿ, ನಾನು ಏನು ಆ ಮಗುವನ್ನ ನಾನು ಕಾನೂನು ರೀತಿಯಾನೇ ನನ್ನ ಮಗುವನ್ನ ದತ್ತವನ್ನ ಪಡ್ಕೊಳ್ತೇನೆ ಅನ್ನೋ ಒಂದು ಮಾಹಿತಿನ ಕೂಡ ಈಗಾಗಲೇ ಏನು ಸೋನು ಶ್ರೀನಿವಾಸ್ ಗೌಡ ಅವರು ಹೇಳ್ತಿರ್ತಕ್ಕಂಥದ್ದು. ಅಂದ್ರೆ ಕಾನೂನಿನ ಅನ್ವಯ ಈಗಾಗಲೇ ಆಕೆಯನ್ನ ಬಂಧನವನ್ನ ಮಾಡಲಾಗಿದೆ. ಬಂಧನವನ್ನ ಮಾಡಿದ ನಂತರ 3 ಗಂಟೆ ನಂತರ ಕೋರ್ಟ್ ಪ್ರಿಮಿಸಸ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಏನೆಲ್ಲ ಆದೇಶ ಬರುತ್ತೆ, ಒಂದು ವೇಳೆ ಇದು ನಾನ್ ಬೇಲಬಲ್ ಕೇಸ್ ಆಗಿರುವಂತ ಹಿನ್ನೆಲೆಯಲ್ಲಿ ಆಕೆಯನ್ನ ಏನು ಕಸ್ಟಡಿಗೆ ಪಡೆಯುವ ಸಾಧ್ಯತೆಗಳು ಹೆಚ್ಚಾಗಿತ್ತು ಅಥವಾ ಆಕೆಯನ್ನು ಜೈಸಿಗೆ ಬಿಡ್ತಾರೆ, ಕಾದು ನೋಡ್ಬೇಕಾಗಿದೆ. ಪ್ರತಿಮಾ, ಎಸ್ ಮಂಜು, ಆಕೆ ಸಂಪರ್ಕದಲ್ಲಿದೆ, ಇನ್ನಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡ್ಕೊಳ್ತೀನಿ. ಮಗು ದತ್ತು ಪಡೆದ ಬಗ್ಗೆ ಪೊಲೀಸರು ಸೋನುಗೌಡ ಅವರನ್ನ ವಿಚಾರಿಸ್ತಾ ಇದ್ದಾರೆ. ನಾನು ಮಗು ಕರ್ಕೊಂಡು ಬಂದು 15 ದಿನ ಆಗಿದೆ, ಈ ರೀತಿ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಸೋನುಗೌಡ ವಿಚಾರಣೆ ವೇಳೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ನಾನು ನಿಯಮ ಪ್ರಕಾರವೇ ದತ್ತು ಪಡೆದುಕೊಳ್ತಾ ಇದ್ದೆ, ನಾನು ತಪ್ಪು ಮಾಡದೆ ಹೋದ್ರೂ ನನ್ನನ್ನ ಕರ್ಕೊಂಡು ಬಂದಿದ್ದಾರೆ. ಈ ಪ್ರಕರಣದಲ್ಲಿ ಹಾಗಿದ್ರೆ ನನ್ನನ್ನ ಜೈಲಿಗೆ ಹಾಕ್ತಾರಾ?
ಜೈಲಿನಲ್ಲಿ ವ್ಯವಸ್ಥೆ ಹೇಗಿರುತ್ತೆ ಅಂತೆಲ್ಲ ಪ್ರಶ್ನೆ ಮಾಡಿದಾರಂತೆ ಸೋನು ಗೌಡ. ಆದರೆ ಅವರಿಗೆ ಅರಿವಿರಲಿಲ್ಲ, ತಿಳುವಳಿಕೆ ಇರಲಿಲ್ಲ ಅನ್ನುವಂಥ ಏನೇ ಸಬೂಬನ್ನ ಹೇಳಿದ್ರು ಕೂಡ ಕಾನೂನು ಪ್ರಕಾರ ಇದು ಕಾನೂನಿನ ಉಲ್ಲಂಘನೆ, ಮಕ್ಕಳ ಹಕ್ಕು ಕಾಯ್ದೆಯ ಉಲ್ಲಂಘನೆ. ಹಾಗಾಗಿ ಅವರನ್ನ ಅರೆಸ್ಟ್ ಮಾಡಲಾಗಿರುವಂಥದ್ದು, ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಮುಂದಿನ ಪ್ರಕ್ರಿಯೆಗಳು ಹೇಗೆ ಸಾಗುತ್ತೆ ಅಂತನ್ನುವಂಥದ್ದು ಸದ್ಯದ ಕುತೂಹಲ. ಅನುಕಂಪ ಗಿಟ್ಟಿಸಿ ಸೆಲೆಬ್ರಿಟಿ ಆಗೋದಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ದತ್ತು ಪಡೆದಿದ್ದಷ್ಟೇ ಅಲ್ಲ, ಮಗುವಿನ ಮುಖವನ್ನು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಏರಿಬಿಟ್ಟಿದ್ರು, ರೀಲ್ಸ್ಗಳನ್ನ ಮಾಡ್ತಾ ಇದ್ರು. ಇದು ಕೂಡ ಬಹಳ ದೊಡ್ಡ ಕಾನೂನಿನ ಉಲ್ಲಂಘನೆಯಾಗುತ್ತೆ. ಇವಾಗ ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಮಂಜು ಸಂಪರ್ಕದಲ್ಲಿದ್ದಾರೆ. ಮಂಜು, ಈಗ ಅರೆಸ್ಟ್ ಮಾಡಲಾಗಿದೆ ರೀಲ್ ಸ್ಟಾರ್ ಸೋನು ಅವರನ್ನ, ವಿಚಾರಣೆ ನಡೆಸಲಾಗ್ತಾ ಇದೆ. ಯಾಕೆ ಏನೇ ಸಬೂಬು ಕೊಡ್ಲಿ, ಅಂದ್ರೆ ಪ್ರಮುಖವಾಗಿ ಆಕೆ ತನಗೆ ಅರಿವಿರಲಿಲ್ಲ ಅಂತ ಹೇಳಿದ್ರು. ಕಾನೂನಾತ್ಮಕವಾಗಿ ಇದು ಬಹಳ ದೊಡ್ಡ ಉಲ್ಲಂಘನೆಯಾಗಿರೋದ್ರಿಂದ, ಮಕ್ಕಳ ಹಕ್ಕು ಕಾಯ್ದೆಯ ಉಲ್ಲಂಘನೆಯಾಗಿರೋದ್ರಿಂದ ಪ್ರಕ್ರಿಯೆಗಳು ಹೇಗೆ ಸಾಗುತ್ತೆ? ಜೊತೆಗೆ ಇಲ್ಲಿ 2-3 ಆರೋಪಗಳು ಕೇಳಿ ಬರುತ್ತಾ ಅಂತ. ಒಂದು, ಕಾನೂನಾತ್ಮಕವಾಗಿ ಆಕೆಯನ್ನ ದತ್ತು ಪಡೆದೇ ಇರುವಂತದ್ದು. ಮತ್ತೊಂದು, ಆ ಮಗುವನ್ನ ಈಗ ರೀಲ್ಸ್ಗಳಲ್ಲೆಲ್ಲ ತೋರಿಸಿರುವಂತದ್ದು, ಬಹಿರಂಗ ಪಡಿಸಿರುವಂತದ್ದು. ಇದು ಕೂಡ ಬಹಳ ದೊಡ್ಡ ಕಾನೂನಿನ ಉಲ್ಲಂಘನೆಯಾಗತ್ತಾ ಅಂತ. ಪ್ರತಿಮಾ, ಖಂಡಿತವಾಗಿಯೂ ಕೂಡ ಹೌದು. ಅಂದ್ರೆ ಮಗುವನ್ನ ದತ್ತುವನ್ನ ಪಡಿಬೇಕಾದ್ರೆ ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ. ಆ ಒಂದು ಪ್ರೊಸೀಜರ್ ಮೂಲಕವೇ ಮಗುವನ್ನ ಪಡ್ಕೊಳ್ಬೇಕಾಗುತ್ತೆ. ಆದ್ರೆ ಈಕೆ ಆ ಒಂದು ಪ್ರೊಸೀಜರ್ ಅನ್ನ ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ಮೊದಲನೇ ತಪ್ಪಾಗಿರ್ತಕ್ಕಂಥದ್ದು. ಇನ್ನ ಮಗುವನ್ನ ಪಡ್ಕೊಂಡ ನಂತರ ಮಗುವನ್ನ ಸಾಕ್ಬೇಕಾದ್ರೆ ಈ ಒಂದು ಮಗುವನ್ನ ಅಂದ್ರೆ ದತ್ತುವನ್ನ ಪಡ್ಕೊಂಡಿರ್ತಕ್ಕಂಥ ಹಿನ್ನೆಲೆಯನ್ನ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಈಕೆ ಈಗ ಒಂದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಬರ್ತಿರ್ತಕ್ಕಂಥ ಆರೋಪ ಅಂತಂದ್ರೆ ರೀಲ್ಸ್ ನಲ್ಲಿ ಮಗುವನ್ನ ಬಳಸ್ಕೊಂಡಿದ್ದಾರೆ. ಈಗ ಆಕೆ ರೀಲ್ಸ್ ನ ಸ್ಟಾರ್ಸ್ ಆಗಿದ್ದಾರೆ. ಸ್ಟಾರ್ಸ್ ಆಗೋವರೆಗೂ ಕೂಡ ಆಕೆ ಸ್ಟಾರ್ ಆಗೇ ಇರ್ತಾರೆ. ಒಂದು ವೇಳೆ ಆಕೆಯ ಇಮೇಜ್ ಕಡಿಮೆ ಆಯಿತು ಅಂತ ಬಂದಾಗ ಆಕೆಗೆ ರೆವಿನ್ಯೂ ದುಡ್ಡು ಬರೋದು ಕಡಿಮೆ ಆಗುತ್ತೆ. ಆಗ ಮಗುವಿನ ಪರಿಸ್ಥಿತಿ ಏನಾಗುತ್ತೆ ಅಂದ್ರೆ, ಈಗ ಮಗುವಿನ ಜೊತೆಗೆ ಆಕೆ ಏನು ರೀಲ್ಸ್ ಅನ್ನ ಮಾಡ್ತಿರ್ತಾಳೆ, ಸಾಕಷ್ಟು ಹಣ ಬರುತ್ತೆ. ಆ ಒಂದು ಹಣವನ್ನು ಗಳಿಸಿಕೊಂಡು ಜೀವನವನ್ನು ಸಾಗಿಸ್ತಾರೆ. ಮುಂದಿನ ದಿನಗಳಲ್ಲಿ ಅಂದ್ರೆ ಇದು ಒಂದು 5ರಿಂದ 10 ವರ್ಷ ಇರ್ಬೋದು. ಆ ಮುಂದಿನ ದಿನಗಳ ನಂತರ ಮಗುವಿನ ಪರಿಸ್ಥಿತಿ ಏನಾಗುತ್ತೆ, ಆ ಸಂದರ್ಭದಲ್ಲಿ ಯಾವುದೇ ರೀತಿಯಂತಹ ಹಣ ಬರದಿದ್ದಂತಹ ಸಂದರ್ಭದಲ್ಲಿ ಮಗುವನ್ನ ವಾಪಸ್ ಕೊಡಬೇಕಾಗುತ್ತೆ ಅಥವಾ ಮಗುವನ್ನ ಬೀದಿಗೆ ಬಿಡ್ತಾರಾ, ಇದು ಮಗುವಿನ ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಈ ರೀತಿಯಾಗಿ ಬಳಕೆಯನ್ನ ಮಾಡಬಾರದು. ಒಂದು ವೇಳೆ ಮಗುವನ್ನ ದತ್ತುವನ್ನ ಪಡ್ಕೊಳ್ಬೇಕಾದ್ರೆ ಸಾಕಷ್ಟು ಪ್ರೊಸೀಜರ್ ಅಂದ್ರೆ ನಿಯಮದ ಮೂಲಕವೇ ಮಗುವನ್ನ ಪಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಈಕೆ ಮಗುವನ್ನ ಆ ರೀತಿ ದತ್ತುವನ್ನ ಪಡ್ಕೊಂಡು ಇಲ್ತಕ್ಕಂಥ ಹಿನ್ನೆಲೆಯಲ್ಲಿ ಈಕೆಯ ವಿರುದ್ಧ ಈಗಾಗಲೇ ದೂರು ದಾಖಲಾಗಿರ್ತಕ್ಕಂಥದ್ದು, ಸಾಕಷ್ಟು ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. ಈ ಒಂದು ಅಂಶಗಳ ಆಧಾರದ ಮೇರೆಗೆ ಈಗಾಗಲೇನು ವಿಚಾರಣೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಮಗುವಿನಿದೆ, ಆ ಮಗುವನ್ನ ಇಟ್ಕೊಂಡು ವಿಚಾರಣೆ ಮಾಡ್ತಿದೆ. ಅಂದ್ರೆ ಸೋನು ಶ್ರೀನಿವಾಸ್ ಗೌಡರು ಯಾವಾಗ ನಿಮ್ಮನ್ನ ಕರ್ಕೊಂಡ್ ಬಂದಂತ ಮಗುವನ್ನ ಕೂಡ ವಿಚಾರಣೆ ಮಾಡ್ತಿರ್ತಕ್ಕಂಥದ್ದು. ಮತ್ತೆ ಈಕೆ ಮಗುವಿನ ಕರ್ಕೊಂಡು ಬಂದ ನಂತರ ಏನೆಲ್ಲ ಮಾಡಿದರೆ ಮತ್ತೆ ಹೇಗೆಲ್ಲ ಇದು ಮಾಡಿದ್ರೆ, ಮಗುವಿಗೆ ಒಂದಷ್ಟು ರೀಲ್ಸ್ ನಲ್ಲೂ ಕೂಡ ಹೇಳ್ಕೊಂಡಿರ್ತಕ್ಕಂಥದ್ದು, ನಾನು ಒಡವೆಗಳನ್ನ ಕೊಡಿಸಿದ್ದೀನಿ, ಆಕೆಗೆ ಬಟ್ಟೆಗಳನ್ನ ಕೊಡಿಸಿದ್ದೀನಿ ಅನ್ನೋದನ್ನ ಕೂಡ ಹೇಳ್ಕೊಂಡಿರ್ತಕ್ಕಂಥದ್ದು. ಇದು ಸಿಂಪತಿ ಕ್ರಿಯೇಟ್ ಮಾಡುವಂತಹ ವಿಡಿಯೋ ಹರಿಬಿಟ್ಟಿರ್ತಕ್ಕಂಥದ್ದು. ಇದು ಸಾಕಷ್ಟು ವ್ಯೂಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಇದೇ ಉದ್ದೇಶದಿಂದ ಏನಾದ್ರು ಮಾಡಿದಾರ ಅನ್ನೋ ಆ ಇಂಟೆನ್ಷನ್ ಅನ್ನ ಕೂಡ ಈಗ ವಿಚಾರಣೆ ಮಾಡ್ತಾ ಇರ್ತಕ್ಕಂಥ. ಒಟ್ಟಾರೆಗೆ ಇದು ಸೋನು ಗೌಡರಿಗೆ ಸಂಕಷ್ಟದ ಪರಿಸ್ಥಿತಿ ಆಗಿರ್ತಕ್ಕಂಥದ್ದು. ಇದು ಆಕೆ ಪಾಸಿಟಿವ್ ಆಗಲಿ ಅಥವಾ ನೆಗೆಟಿವ್ ಆಗಲಿ ಈ ಒಂದು ವಿಷಯವನ್ನ ತೆಗೆದುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಆಕೆಗೆ ಸಂಕಷ್ಟವನ್ನ ತಂದೊಡ್ಡಿರ್ತಕ್ಕಂಥದ್ದು. ಪ್ರತಿಮಾ, ಕಾನೂನಾತ್ಮಕವಾಗಿ ಏನ್ ಪ್ರಕ್ರಿಯೆಗಳಾಗತ್ತೆ ಈಗ ಹಾಗಿದ್ರೆ? ಯಾಕಂದ್ರೆ ಇಂಥದೊಂದು ಆರೋಪಕ್ಕೆ ಏನ್ ಶಿಕ್ಷೆ ಇದೆ? ಆಕೆ ಸಬೂಬುಗಳನ್ನ ಕೊಟ್ಟರು ಕೂಡ ಅದನ್ನ ಯಾವುದು ಕಾನೂನು ಒಪ್ಕೊಳ್ಳಲ್ಲ ಅಂತ ಅಂದ್ಮೇಲೆ ಮುಂದಿನ ಪ್ರಕ್ರಿಯೆಗಳು ಹೇಗೆ ಸಾಗುತ್ತೆ ಅಂತ? ಪ್ರತಿಮಾ, ಈಗಾಗಲೇ ಏನು ಆಕೆಯ ವಿರುದ್ಧ ಒಂದು ದೂರನ್ನು ದಾಖಲು ಮಾಡಿಕೊಂಡಿರ್ತಕ್ಕಂಥದ್ದು, ದೂರಿನ ಅನ್ವಯ ಇದು ನಾನ್ ಬೇಲಬಲ್ ಕೇಸ್ ಆಗಿದೆ. ಪ್ರಮುಖವಾಗಿ ಇದು ಇಂಟೆನ್ಷನ್ ಅನ್ನು ನೋಡಬೇಕಾಗುತ್ತೆ. ಅಂದ್ರೆ ಆಕೆ ಯಾವ ಆಧಾರದ ಮೇರೆಗೆ ಮಗುವನ್ನ ಪಡ್ಕೊಂಡು ಬಂದಿದ್ದಾರೆ. ಈಕೆ ಮಗುವನ್ನ ಇಟ್ಕೊಂಡು ನಾನು ಹಣವನ್ನ ಗಳಿಸುವಂತ ಇಂಟೆನ್ಷನ್ ಏನಾದ್ರೂ ಇದ್ದಿದ್ದೇ ಆದ್ರೆ ಅದು ಖಂಡಿತವಾಗಿಯೂ ಕೂಡ ಆಕೆಯ ಮೇಲೆ ನಾನ್ ಬೇಲಬಲ್ ಕೇಸ್ ಜಾರಿಯಾಗುತ್ತೆ. ಆಕೆಯನ್ನ ಅರೆಸ್ಟ್ ಅಂದ್ರೆ ಬಂಧನ ಜೇಸಿಗೆ ಬಿಟ್ಟು ನಂತರ ಶಿಕ್ಷೆ ಪ್ರಕಟ ಆಗುತ್ತೆ. ಆದ್ರೆ ಈಗ ಆಕೆ ಹೇಳ್ತಕ್ಕಂಥದ್ದು ಏನು ಅನ್ನೋದು ಮೇಲೆ ಸ್ಪಷ್ಟ ಆಗುತ್ತೆ. ಪ್ರಮುಖವಾಗಿ ಆಕೆ ಈಗ ಸ್ಪಷ್ಟನೆಯನ್ನ ಕೊಡ್ತಾ ಇರ್ತಕ್ಕಂಥದ್ದು, ನಾನು ಅದು ಬಡ ಕುಟುಂಬದಿಂದ ಮಗು ಇತ್ತು, 4 ಜನ ಮಕ್ಕಳಿದ್ರು, ಅದರಲ್ಲಿ ಕೊನೆಯ ಮಗುವನ್ನ ನಾನು ದತ್ತು ತೆಗೆದುಕೊಂಡಿದ್ದೀನಿ. ಆ ಮಗುವಿಗೆ ನಾನು ಒಳ್ಳೆ ಎಜುಕೇಶನ್ ಅನ್ನ ಕೊಡಿಸಬೇಕು, ಮತ್ತೆ ಆಕೆಯನ್ನ ಈ ಒಂದು ಸಮಾಜದಲ್ಲಿ ಒಂದು ದೊಡ್ಡ ಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಅನ್ನೋದನ್ನ ನಾನು ಮಾಡಬೇಕು ಅಂತ ಹೇಳಿ ಮಗುವನ್ನ ದತ್ತು ಪಡ್ಕೊಂಡಿದ್ದೀನಿ ಅನ್ನೋದನ್ನ ಕೂಡ ಈಗ ಪೊಲೀಸ್ನವರ ಮುಂದೆ ಹೇಳ್ತಿದ್ದಾರೆ. ಆದ್ರೆ ಇದ್ಯಾವುದು ಕೂಡ ಕಾನೂನು ಬಾಹಿರವಾಗಿ ಮಗುವನ್ನ ಪಡ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಪ್ರೊಸೀಜರ್ ಏನಂತಂದ್ರೆ ಈ ಎಲ್ಲಾ ಉಲ್ಲಂಘನೆಗಳು ಕೂಡ ದಾಖಲಾಗಿ ಆಕೆಯನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಪ್ರೊಡ್ಯೂಸ್ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಶಿಕ್ಷೆ ಪ್ರಕಟ ಆಗುವಂತ ಸಾಧ್ಯತೆಗಳು ಇರುತ್ತೆ. ಆದ್ರೆ ಈಗ ಸದ್ಯಕ್ಕೆ ಜೆಸಿಗೆ ಕೊಡ್ತಾರೆ ಅಥವಾ ಪಿಸಿಗೆ ಕೊಡ್ತಾರೆ ನೋಡ್ಬೇಕಾಗುತ್ತೆ ಪ್ರತಿಮಾ. ನಂತರ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿ ಅದರಲ್ಲಿ ಏನೆಲ್ಲ ಉಲ್ಲೇಖ ಆಗುತ್ತೆ ನೋಡ್ಬೇಕಾಗುತ್ತೆ ಪ್ರತಿಮಾ. ಅಂದ್ರೆ ಯಾವೆಲ್ಲ ಸೆಕ್ಷನ್ ಗಳನ್ನ ಹಾಕಲಾಗುತ್ತೆ ಇಲ್ಲಿ? ಒಂದು, ಆಕೆ ಅಕ್ರಮವಾಗಿ ದತ್ತು ಪಡೆದಿದ್ದಾರೆ ಅಂತ ಅನ್ನೋದು, ಅಲ್ಲಿ ಪ್ರಕ್ರಿಯೆಗಳು ಕಾನೂನಾತ್ಮಕವಾಗಿಲ್ಲ ಅನ್ನೋದಲ್ಲಿ ಪ್ರಮುಖ ಆಗುತ್ತೆ. ಜೊತೆಗೆ ಮಕ್ಕಳ ಹಕ್ಕು ಕಾಯ್ದೆಯ ಉಲ್ಲಂಘನೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಕೇಸ್ ಏನೇನು ದಾಖಲಾಗಿರುವಂತದ್ದು ಈಗ?
ಪ್ರತಿಮಾ, ಈ ಒಂದು ಕೇಸ್ ಪ್ರಮುಖವಾಗಿ ಅಂದ್ರೆ ನಾವು ನೋಡಬಹುದಾಗಿದೆ, ಈಗ ಎಫ್ಐಆರ್ ಕಾಪಿನಲ್ಲಿ ಕೂಡ ಈಗಾಗಲೇ ಉಲ್ಲೇಖ ಆಗಿರ್ತಕ್ಕಂಥ ಒಟ್ಟು 10 ಅಂಶಗಳನ್ನ ಇಟ್ಕೊಂಡು ಈ ಒಂದು ಎಫ್ಐಆರ್ ಕಾಪಿಯನ್ನ ಮಾಡಲಾಗಿದೆ. ಆ ಒಂದು ಎಫ್ಐಆರ್ ಕಾಪಿಯಲ್ಲಿ ಸಾಕಷ್ಟು ಈಕೆ ಆಮೇಲೆ ಆರೋಪಗಳ ಸುರಿಮಳೆಗಳೇ ಆಗಿರ್ತಕ್ಕಂಥದ್ದು. ಅದರಲ್ಲಿ ಸೆಕ್ಷನ್ ಗಳನ್ನ ನಾನು ಒಮ್ಮೆ ಹೇಳ್ತಾ ಹೋಗ್ತೇನೆ. ಆ ಒಂದು ಸೆಕ್ಷನ್ ಗಳಲ್ಲಿ ಆಕೆಯನ್ನ ಏನೆಲ್ಲ ಆಗ್ಬೋದು ಅನ್ನೋದನ್ನ ಕೂಡ ನೋಡಬಹುದಾಗಿದೆ. ಇಲ್ಲಿ ಪ್ರಮುಖವಾಗಿ ಪ್ರತಿಮಾ ಒಂದು ಇಲ್ಲಿ ಏನು 317 ಜುವೆನಲ್ ಜಸ್ಟಿಸ್ ಆಕ್ಟ್ 1956 ಏನಿದೆ, ಈ ಒಂದು ಆಕ್ಟ್ ಏನಿದೆ ಇದು ಜುವೆನಲ್ ಅಂದ್ರೆ ಜೆ ಆಕ್ಟ್ 74, ಇದನ್ನ ಮಗುವಿನ ಮುಖವನ್ನ ತೋರಿಸಿರ್ತಕ್ಕಂಥದ್ದು. ಇದು ಕಾನೂನು ರೀತಿಯ ಅಪರಾಧ ಆಗುತ್ತೆ. ಯಾಕಂದ್ರೆ 18 ವರ್ಷದ ಒಳಗಿರ್ತಕ್ಕಂಥ ಮಗುವಿನ ಮುಖವನ್ನ ಯಾವುದೇ ರೀತಿಯಲ್ಲೂ ತೋರಿಸುವಂತಿಲ್ಲ. ಮಗುವನ್ನ ಸಮಾಜದಲ್ಲಿ ಅಂದ್ರೆ ಈ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿರ್ಬೋದು ಮತ್ತೆ ಮಾಧ್ಯಮಗಳಿರ್ಬೋದು ಅಥವಾ ಯಾವುದೇ ರೀತಿಯಲ್ಲೂ ತೋರಿಸುವಂತಿಲ್ಲ. ಆ ಒಂದು ಆಕ್ಟ್ ನಡಿಯಲ್ಲಿ ಕೂಡ ಈಗ ದೂರನ್ನ ದಾಖಲಾಗಿರ್ತಕ್ಕಂಥದ್ದು. ಇನ್ನ ಈಕೆ ಮಗುವಿನ ದತ್ತುವನ್ನ ಪಡ್ಕೊಂಡಿರ್ತಕ್ಕಂಥದ್ದು ಕಾರ ಮತ್ತೆ ಸಾರ ಏನಿರುತ್ತೆ, ಈ ಒಂದು ಇದರಲ್ಲೂ ಕೂಡ ಅಪ್ಲೈಯನ್ನ ಮಾಡಿ ಮಗುವನ್ನ ತೆಗೆದುಕೊಂಡಿಲ್ಲ. ಯಾವ ಆಧಾರದ ಮೇಲೆ ಈ ಒಂದು ಮಗುವನ್ನ ದತ್ತುವನ್ನ ಪಡ್ಕೊಂಡ್ರು ಅಂತೇಳಿ ಅದೊಂದು ಪ್ರಕರಣ ಸೆಕ್ಷನ್ ಕೂಡ ಈಗಾಗಲೇ ಹಾಕಿ ದಾಖಲು ಮಾಡಿರ್ತಕ್ಕಂಥದ್ದು. ಸದ್ಯ ಈ ಎಲ್ಲಾ ಏನು ಸೆಕ್ಷನ್ಗಳು ಪ್ರಮುಖವಾಗಿ ಸಾಕಷ್ಟು ಸ್ಟ್ರಾಂಗೆಸ್ಟ್ ಸೆಕ್ಷನ್ ಗಳಾಗಿರ್ತಕ್ಕಂಥ. ಇದು ನಾನ್ ಬೇಲಬಲ್ ಕೇಸ್ ಆಗುತ್ತೆ. ಅಂದ್ರೆ ಒಂದು ಮಗು ಇರ್ಬೋದು ಅಥವಾ ಮಹಿಳೆ ಇರ್ಬೋದು, ಈ ಒಂದು ನಿಟ್ಟಿನಲ್ಲಿ ನೋಡೋದಾಗ ಒಂದು ಪ್ರಕರಣ ದಾಖಲಾಯಿತು ಅಂದ್ರೆ ಅದರಲ್ಲಿ ಸಾಕಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಸದ್ಯ ಈ ಪ್ರಕರಣಗಳಲ್ಲೂ ಈ ಒಂದು ಸೆಕ್ಷನ್ ಗಳೆಲ್ಲವೂ ಕೂಡ ಸೋನು ಶ್ರೀನಿವಾಸ್ ಗೌಡರ ಮೇಲೆ ಪ್ರಭಾವನ ಬೀರುತ್ತೆ. ಸದ್ಯ ಆಕೆಯನ್ನ ಏನಾದ್ರು ಪೊಲೀಸರು ಕಸ್ಟಡಿಗೆ ಪಡ್ಕೊಳ್ಳೋದ್ರೆ ಕಸ್ಟಡಿಗೆ ಕೊಡ್ತಾರೆ ಅಥವಾ ಜೈಸಿಗೆ ಕೊಡುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಪ್ರತಿಮಾ, ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗೆ. ಸೋನುಗೌಡ ವಿರುದ್ಧ ಸುಮೋಟೋ ಕೇಸ್ ದಾಖಲಾಗಿರೋದು. ಈ ಬಗ್ಗೆ ಕಾನೂನು ಪರಿವೀಕ್ಷಣಾ ಅಧಿಕಾರಿ ಗೀತಾ ಅವರು ಸುವರ್ಣ ನ್ಯೂಸ್ಗೆ ಪ್ರತಿಕ್ರಿಯಿಸಿದ್ದಾರೆ. ಸೋನು ಮಗು ವಿಡಿಯೋವನ್ನ ಮಾಡಿ ಯೂಟ್ಯೂಬ್ ನಲ್ಲಿ ಹಾಕಿದ್ದಾರೆ. ಜೆ ಆಕ್ಟ್ 74 ಅಡಿ ಮಗುವನ್ನ ತೋರಿಸುವಂತಿಲ್ಲ. ನಾವು ಸೋನುಗೌಡ ವಿರುದ್ಧ ಕ್ರಮ ಕೈಗೊಂಡಿದ್ದೀವಿ. ಮಗುವನ್ನ ನೇರವಾಗಿ ಯಾರೂ ಕೂಡ ಪೋಷಕರಿಂದ ದತ್ತು ತೆಗೆದುಕೊಳ್ಳುವಂತಿಲ್ಲ, ಅದು ನಿಯಮ. ಜೊತೆಗೆ ಸೋನುಗೌಡಗೀಗ 23 ವರ್ಷ, ಇನ್ನು ಮದುವೆಯಾಗಿಲ್ಲ. ಸೋನುಗೌಡ ವಯಸ್ಸಿಗೆ ಕೇವಲ 2-3 ವರ್ಷದ ಮಗುವನ್ನ ದತ್ತು ಪಡಿಬಹುದು. ಮಗುವಿಗೂ ಮಗು ಕರೆಸುವವರಿಗೆ 25 ವರ್ಷದ ಅಂತರ ಇರಬೇಕಾಗತ್ತೆ. ಹಾಗಾಗಿ ಅಲ್ಲೂ ಕೂಡ ಕಾನೂನು ಉಲ್ಲಂಘನೆಯಾಗಿದೆ. ಸದ್ಯ ದೂರು ದಾಖಲಿಸಿಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದೇವೆ ಅಂತ ಕಾನೂನು ಪರಿವೀಕ್ಷಣಾ ಅಧಿಕಾರಿ ಗೀತಾ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುವರ್ಣ ನ್ಯೂಸ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಸೋನು ಗೌಡ ಅವರು ಒಂದು ಮಗು ಬಗ್ಗೆ ಅವ್ರ ಯೂಟ್ಯೂಬ್ ಚಾನೆಲ್ ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಡಿಸ್ಕ್ಲೋಸ್ ಮಾಡಿದ್ರು. ಅದ್ರ ಪರವಾಗಿ ನಾವೇ ಕಂಪ್ಲೇಂಟ್ ನ ಕೊಟ್ಟಿದೀವಿ. ಕಾರಾ ಪೋರ್ಟಲ್ ನಲ್ಲಿ ಇಲ್ಲಿಗಲ್ ಅಡಾಪ್ಷನ್ ಆಗಿದೆ. ಇಲ್ಲಿ ಕಾರಾ ಪೋರ್ಟಲ್ ನಲ್ಲಿ ಅವ್ರು ಅಪ್ಲೋಡ್ ಮಾಡಿಲ್ಲ, ಸಾರಾ ಪೋರ್ಟಲ್ ನಲ್ಲಿ ಅಪ್ಲೋಡ್ ಮಾಡಿಲ್ಲ. ಆಸ್ ಪರ್ ದಿ ಜೆ ಆಕ್ಟ್ 75 ಪ್ರಕಾರ 74 ಪ್ರಕಾರ ಮಗುನ ಡಿಸ್ಕ್ಲೋಸ್ ಮಾಡಬಾರ್ದು, ಅದು ಇಲ್ಲಿಗಲ್ ಆಕ್ಟಿವಿಟೀಸ್. ಸೊ ಆ ಮಗುನ ಡಿಸ್ಕ್ಲೋಸ್ ಮಾಡಿರೋದ್ರಿಂದ ನಾವೇ ಆಕ್ಷನ್ ನ ತಗೊಂಡಿದೀವಿ. ಸೋನುಗೌಡ ಅವರು ಈ ವಿಚಾರದಲ್ಲಿ ಅವರು ಅನ್ಮ್ಯಾರಿಡ್ ಆಗಿರ್ತಾರೆ. ಅವ್ರಿಗೆ ಏಜ್ ಬಂದ್ಬಿಟ್ಟು 23. ಆಸ್ ಪರ್ ದಿ ಸೆಕ್ಷನ್ 5 ಪ್ರಕಾರ ಈ ಏಜ್ ನವರು 0 to 2 years ಇರೋ ಮಗುನ ಮಾತ್ರನೇ CWC ಇಂದ ತಗೊಳೋದಕ್ಕೆ ಬರುತ್ತೆ. ಅವರೇ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ನಾವು ಮಗುನ ತಗೊಂತೀವಿ ಅಂತ ಹೇಳೋದಕ್ಕೆ ಬರೋದಿಲ್ಲ. ಹೀಗೆ ಮಗು ಕೈಯಲ್ಲಿ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಉದ್ಧಾರಕ್ಕೋಸ್ಕರ ಮಗುನ ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಈ ಒಂದು ನೀವು ದತ್ತು ತಗೊಂಡಿದ್ರು ಆ ಮಗುನ ನೀವು ಎಲ್ಲೇ ಈವನ್ ನಾವೇ ಮಗುನ ಡಿಸ್ಕ್ಲೋಸ್ ಮಾಡೋದಿಲ್ಲ ಸರ್. ರೆಸ್ಕ್ಯೂ ಮಾಡಿರೋ ಮಗುನ 18 ವರ್ಷ 0 to 18 ವರ್ಷ ಆಗಿರೋ ಮಗುನ ಎಲ್ಲೂ ನಾವು ಡಿಸ್ಕ್ಲೋಸ್ ಮಾಡೋದಿಲ್ಲ. ಬಾಲ್ಯ ವಿವಾಹ ಆಗಿದ್ರು ಇಲ್ಲ ನಮ್ಮ ಅಂಡರ್ ನಲ್ಲಿ ಬೆಗ್ಗಿಂಗ್ ಕೇಸ್ ಆಗಿದ್ರು ನಾವು ಯಾವತ್ತೇ ಆಗ್ಲಿ ಮಗುನ ತೋರಿಸೋದಿಲ್ಲ. ಆಸ್ ಪರ್ ದಿ ಜೆ ಆಕ್ಟ್ 74 ಪ್ರಕಾರ ಅದನ್ನ ರೂಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.